ನನ್ನ ಕರ್ನಾಟಕದ ಸ್ಟಾಕ್ ಮಾರ್ಕೆಟ್ ಬಂಧುಗಳೇ, ಕರ್ನಾಟಕದ ಅನ್ನಕ್ಕಿಂತಲೂ ಕನ್ನಡದ ಸ್ಟಾಕ್ ಮಾರ್ಕೆಟ್ ಬಂಧುಗಳೇ, ನಿಮ್ಗೆಲ್ಲ ಸ್ವಾಗತ. ನಿನ್ನೆವರೆಗೂ ಇಂಗ್ಲಿಷು ಹಿಂದಿ ಒಳಗ ವಿಡಿಯೋ ಮಾಡ್ತಿದ್ದೆ. ಇವತ್ತು ಕನ್ನಡ ಮಾಡುವ ಅಂತ ಅನಿಸ್ತು. ಯಾಕಪ್ಪ ಅಂತಂದ್ರ ಇವತ್ತು 24 ಏಪ್ರಿಲ್ ಸ್ಪೆಷಲ್ ಡೇ ಫಾರ್ ಅಸ್. ನಮ್ಮ ಅಣ್ಣವ್ರ ಬರ್ಡೇ ಇವತ್ತು ಬರ್ಡೇ ಇತ್ತು. ಮತ್ ಇವತ್ತು ಅನಿಸ್ತು ನನಗ ಸ್ವಲ್ಪ ಕನ್ನಡದಾಗ ಒಂದು ವಿಡಿಯೋ ಮಾಡಿ ನೋಡೋಣ, ಎಷ್ಟ್ ಮಂದಿಗೆ ರೀಚ್ ಆಗ್ತದಂತ ನೋಡೋಣ ಅಂತ ಅನಿಸ್ತು. ಇದೊಂದೇ ಅಲ್ಲ, ನಾನ್ ಹಂಗೆ ನೋಡ್ಲಿಕ್ಕತ್ತಿದ್ದೆ ಎಷ್ಟು ಡಿಮ್ಯಾಟ್ ಅಕೌಂಟ್ ಅದಾವಪ್ಪ ಕರ್ನಾಟಕದಾಗ. ಇಲ್ಲೇ ಭಾಷಾ ವಾಯ್ಸ್ ಕೊಡಂಗಿಲ್ಲ, ಅಂದ್ರ ಕನ್ನಡಿಗರು ಬೇರೆ ಭಾಷಿಕರಂತ ಕೊಡಂಗಿಲ್ಲ, ಬಟ್ ಸ್ಟೇಟ್ ವೈಸ್ ಕೊಟ್ಟಾರ. 65 ಲಕ್ಷ ಕರ್ನಾಟಕದ ಮಂದಿ ಕಡೆ ಡಿಮ್ಯಾಟ್ ಅಕೌಂಟ್ ಅದಾವ. ಎಷ್ಟು ಆಕ್ಟಿವ್ ಎಷ್ಟು ಇನ್ಆಕ್ಟಿವ್ ಅದಾವ ಗೊತ್ತಿಲ್ಲ. ಬೆಂಗಳೂರಿನಾಗ ಜಾಸ್ತಿ ಇರ್ಬೋದು, ಬೆಂಗಳೂರಿನಾಗ ಇದ್ರೂನು ಕನ್ನಡಿಗರ ಕಡೆ ಎಷ್ಟು ಅದಾವ ಗೊತ್ತಿಲ್ಲ, ಯಾಕಂದ್ರ ಇಲ್ಲಿ ಬಹಳ ಮಂದಿ ಇರ್ತೀವಿ. ಏನೇ ಇರ್ಲಿ, ಬಟ್ ನನ್ನೊಂದು ಸಣ್ಣ ಪ್ರಯತ್ನ ಕನ್ನಡಿಗರಿಗೋಸ್ಕರ ಒಂದು ಸೀರೀಸ್ ಅಂತ ಹೇಳ್ಬೋದು ಇದನ್ನ. ಇದು ಸೀರೀಸ್ ಏನಂತಂದ್ರ ನಾಳೆ ಇಂಟ್ರಾಡೇ ಸಂಭವನೀಯತೆ ಅಂತ, ಫುಲ್ ಕನ್ನಡದಾಗ, ಅಂದ್ರೆ ಇಂಟ್ರಾಡೇ ಇಂಗ್ಲಿಷ್ ಆಯ್ತು. ನಾಳೆ ಇಂಟ್ರಾಡೇ ಪಾಸಿಬಿಲಿಟಿ ಪ್ರೆಡಿಕ್ಷನ್ ಆರ್ ಏನಂದ್ರೆ ಪ್ರೊಬ್ಯಾಬಿಲಿಟಿ. ಸೊ ಫ್ಯೂ ಇಂಡಿಕೇಟರ್ಸ್ ನಾ ಯೂಸ್ ಮಾಡ್ತೀನಿ, ಮತ್ ನನ್ನ ಹಿಸ್ಟಾರಿಕಲ್ ಎಕ್ಸ್ಪೀರಿಯನ್ಸ್ ಇಟ್ಕೊಂಡ ಒಂದಿಲ್ಲ 2 ಸ್ಟಾಕ್ ನಾಳೆ ಇಂಟ್ರಾಡೇ ಪಾಸಿಬಿಲಿಟೀಸ್ ಅನ್ನ ನಾನು ಹೇಳ್ತೀನಿ. ನೀವು ನೋಡ್ಬಹುದು, ನಿಮ್ಗೆ ಚಲೋ ಅನಿಸ್ತೀವ ಅಂದ್ರ, ಸೆನ್ಸ್ ಅನಿಸ್ತೀವ ಅಂದ್ರ ಟ್ರೈ ಮಾಡಬಹುದು. ಬಟ್ ನಾನ್ ಕೊಡೋದು ಪ್ಯೂರ್ಲಿ ಟೆಕ್ನಿಕಲ್. ಕೆಲವು ಇಂಡಿಕೇಟರ್ ಅದಾವ, ಹೇಳ್ತೀನಿ ಡೀಟೇಲ್ ಆಗಿ. ಸೊ ನಿನ್ನೆ ನಾನೇನ್ ಹೇಳಿದ್ದೆ ಅಂತಂದ್ರ ಇವತ್ತಿನ ಟ್ರೇಡ್ ಹೇಳಿದ್ದೆ. ಸೋಮವಾರ ಇವತ್ತಿತ್ತು ಆರ್ತಿ ಇಂಡಸ್ಟ್ರೀಸ್. ಸೊ ಇದೇಂತು ಶಾರ್ಟ್ ಹೇಳಿದ್ದೆ ನಾನು. ಇವೆಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದೆ, ಅಂದ್ರ ಯಾವ ರೇಂಜ್ ಒಳಗೆ ಎಂಟ್ರಿ ಆಗ್ಬೇಕು, ಟಾರ್ಗೆಟ್ ಏನು, ಸ್ಟಾಪ್ ಲಾಸ್ ಏನು ಅಂತಕೊಂಡ. ಇವತ್ತು ಸಕ್ಸಸ್ ಆಯ್ತಿದ, ಬಟ್ ಸ್ವಲ್ಪ ಕಿರಿಕಿರಿ ಕೊಟ್ಟು ಸಕ್ಸಸ್ ಆಯ್ತು. ನಾ ತೋರಿಸ್ತೀನಿ ಹೆಂಗಂತೇಳಿ. ಸೊ ಇದು ನಿನ್ನೆ ಕೊಟ್ಟಿದ್ ನಾನು, ಇದು ವಿಡಿಯೋ ನಿನ್ನೆ ಹಾಕಿದ್ ವಿಡಿಯೋ. ಸೊ ಎಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದೆ. ನಾನು ಟೆಕ್ನಿಕಲ್ ಇಂಡಿಕೇಟರ್ ಯೂಸ್ ಮಾಡೋದು RSI, ಬಾಲಿಜರ್ ಬ್ಯಾಂಡ್ಸ್, ಸ್ಟೊಕ್ಯಾಸ್ಟಿಕ್ RSI. ಬಹುಶಃ ಇದು ಸ್ವಲ್ಪ ಅಂದ್ರ ಫೇರ್ ಐಡಿಯಾ ಇರೋವ್ರಿಗೆ ಚಲೋ ಐಡಿಯಾ ಬರ್ತದ. ಈ RSI ನೇ ಗೊತ್ತಿಲ್ಲ, ಬಾಲಿಂಜರ್ ಬ್ಯಾಂಡ್ ಅಂದ್ರೆ ಗೊತ್ತಿಲ್ಲ, ಸ್ಟೊಕ್ಯಾಸ್ಟಿಕ್ RSI ಗೊತ್ತಿಲ್ಲ ಅಂದ್ರೆ ನಿಮ್ಗೆ ಸ್ವಲ್ಪ ಡಿಫಿಕಲ್ಟ್ ಆಗ್ಬೋದು. ಬಟ್ ಏನಿಲ್ಲ, ಯೂಟ್ಯೂಬ್ ನಾಗ RSI ಅಂತ ಹೊಡಿರಿ, ಫೇರ್ ಐಡಿಯಾ ಕೊಡ್ತದ. ಬಾಲಿಂಜರ್ ಬ್ಯಾಂಡ್ ಅಂತ ಹೊಡಿರಿ, ಯಾವುದೇ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಜಸ್ಟ್ ಯೂಟ್ಯೂಬ್ ಮಾಡ್ರಿ, ಯಾರಾದ್ರೂ ಎಕ್ಸ್ಪರ್ಟ್ ನಿಮ್ಗೆ ಹೇಳಿರ್ತಾರೆ, ಒಂದ್ ಫೇರ್ ಐಡಿಯಾ ಬರ್ತದ. ಇದ್ರ ಹಿಂದ್ಗಡೆ ಕ್ಯಾಲ್ಕುಲೇಷನ್ ಹೆಂಗ್ ಬಂತು, ಹೆಂಗ್ ಡಿರೈವ್ ಮಾಡೋದು ಆ ಲೆವೆಲ್ ಗೊತ್ತಾಗದೇ ಇದ್ರು, ಆ ಇಂಡಿಕೇಟರ್ ಹೆಂಗ್ ಯೂಸ್ ಮಾಡೋದು, ಅದ್ ನಮ್ಗೆ ಏನ್ ಇಂಡಿಕೇಟ್ ಮಾಡ್ತದ, ಅಷ್ಟು ಇನ್ಫಾರ್ಮೇಶನ್ ಗೊತ್ತಿದ್ರೆ ಸಾಕು ನಮ್ಗ. ಸೊ ಇದು ಆರ್ತಿ ಇಂಡಸ್ಟ್ರೀಸ್ ಕೊಟ್ಟಿದ್ದೆ ನಾನು. ಸೊ ನಿನ್ನೆ ಚಾರ್ಟ್ ಹಿಂಗಿತ್ತು. ಸೊ ಇದೇ ಇನ್ಫಾರ್ಮೇಶನ್ ನಾನು ಇಲ್ಲಿ ಹಾಕಿದ್ದೆ. ಇದೇ ಇನ್ಫಾರ್ಮೇಶನ್ ಎಲ್ಲಿ ಸೆಲ್ ಮಾಡಬೇಕು, ಎಲ್ಲಿ ಎಂಟ್ರಿ ಮಾಡ್ಬೇಕು, ಮತ್ತೆ ಎಕ್ಸಿಟ್ ಎಲ್ಲಿ ಹಾಕ್ಬೇಕು ಅಂತ ಟಾರ್ಗೆಟ್ ಹಾಕಿದ್ದೆ. ಸೊ ಇದು ನಿನ್ನೆ ಕೊಟ್ಟಿದ್ ವಿಡಿಯೋ. ಸೊ ಇವತ್ತೇನಾಯ್ತು ಅಂತಂದ್ರ, ಸೊ ಆರ್ತಿ ಇಂಡಸ್ಟ್ರೀಸ್, ಓಕೆ, ಇದೆಲ್ಲ ಇವತ್ತಿಂದ ಆಗಿದ್ದು. ನಿನ್ನೆ ನಾ ಕೊಡುವಾಗ ಇಲ್ಲಿತ್ತು 21ನೇ ತಾರೀಕು, ಇವತ್ತು 24 ಚಾಲು ಆಯ್ತು, ಇಲ್ಲಿಂದ ಚಾಲು ಆಯ್ತು. ಸೊ ನಾನೇನ್ ಹೇಳಿದ್ದೆ, ಎಂಟ್ರಿ ಆದ ತಕ್ಷಣ ಅದು ಟಾರ್ಗೆಟ್ ಹತ್ರ ಇಲ್ಲ ಸ್ಟಾಪ್ ಲಾಸ್ ಹತ್ರ ಓಪನ್ ಆಯ್ತಂದ್ರೆ ಟ್ರೇಡ್ ತಗೋಬೇಡ್ರಿ. ಬಹಳ ಹತ್ರ ಇದೇನ್ ರೇಂಜ್ ಕೊಟ್ಟಿದ್ನಲ್ಲ 555.5, ಈ ರೇಂಜ್ ನಾಗ ಏನಾದ್ರೂ ಓಪನ್ ಆಯ್ತಂದ್ರ ಸ್ವಲ್ಪ ಸ್ಲೈಟ್ ಡಿವಿಯೇಷನ್ ಫೈನ್, 0.3% ಮೇಲೆ ಕೆಳಗ ಫೈನ್. ಅಲ್ಲಿ ಓಪನ್ ಆಗಿತ್ತು ಅಂದ್ರೆ ಸೆಲ್ ಮಾಡ್ರಿ. ದಿಸ್ ಸ್ಟಾಪ್ ಲಾಸ್, ಯಾಕಂದ್ರೆ ಇಲ್ಲಿ ಸಪೋರ್ಟ್ ಎಲ್ಲ ನೋಡಿರ್ತೀವಿ, RSI, ಸ್ಟೊಕ್ಯಾಸ್ಟಿಕ್ RSI. ನಾ ಇವತ್ತು ಹೇಳ್ತೀನಿ ಅದನ್ನ, ಇವತ್ತು BHR ಒಳಗೂ ಅದೇ ಪಾಯಿಂಟ್ಸ್ ಹೇಳ್ತೀನಿ. ನಿಮಗ 2-3 ವಿಡಿಯೋ ನೋಡಿದ್ಮೇಲೆ ಬಹುಶಃ ನನ್ನ ವಿಡಿಯೋ ನೋಡ್ದೇನೂ ಇರ್ಬೋದು ನೀವು. ನಾಳಿಂದ ನೀವೇ ಚಾರ್ಟ್ ಅನಲೈಸ್ ಮಾಡ್ಬೋದು, ಓನ್ಲಿ ಫಾರ್ ದಿಸ್ ಸ್ಟ್ರಾಟಜಿ, ಇಂಟ್ರಾಡೇ ಸ್ಟ್ರಾಟಜಿ. 15 ನಿಮಿಷದ ಟೈಮ್ ಫ್ರೇಮ್ ಇದೆ. ಇದು ನಾನು ಹಿಂದಕ್ಕೆಲ್ಲ ಯೂಸ್ ಮಾಡಿದ್ದೆ, ವರ್ಕ್ ಆಗ್ತದ. ಈಗ ಇಂಟ್ರಾಡೇ ಮಾಡುದಿಲ್ಲ ಆಕ್ಚುಲಿ, ಬಟ್ ನಿಮ್ಗ ಐಡಿಯಾ ಬರ್ಲಿ ಅಂತಕೊಂಡು ಹೇಳ್ತೀನಿ. ಮತ್ತ ಇದು ರೆಕಮೆಂಡೇಶನ್ ಏನಲ್ಲ,
ಇದು ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ನಿಮ್ಗೆ ಹೇಳುದು, ಎಜುಕೇಶನಲ್ ಪರ್ಪಸ್ ಹೇಳುದು ಇದನ್ನ. ಸೊ ಇದು ಯಾಕೆ ಹೇಳಿಕತ್ತಂದ್ರೆ ಇದು ಡಿಸ್ಕ್ಲೇಮರ್. ಸೊ ನೀವು ಯಾವ್ದೇ ಟ್ರೇಡ್ ತಗೊಂಡ್ರು ನಿಮ್ ರಿಸ್ಕ್ ರಿವಾರ್ಡು ಎಷ್ಟು ಕಳ್ಕೋತೀರಿ ಎಷ್ಟು ಪಡ್ಕೋತೀರಿ ಇವೆಲ್ಲ ಕ್ಯಾಲ್ಕುಲೇಷನ್ ನೀವು ಮುಂಚೆನೆ ಮಾಡಿಟ್ಕೋಬೇಕು. ಸೊ ಇದು ಆಕ್ಚುಲಿ ಗುಡ್ ಟ್ರೇಡ್ ಪ್ಲಾನ್. ನೀವು ಟ್ರೇಡ್ ತಗೋತೀರಿ, ನನಗೇನು ಗೊತ್ತಿಲ್ಲ, ಹೋದ್ರೆ ಎಷ್ಟು ಗೊತ್ತಿಲ್ಲ, ಎಷ್ಟು ಬರ್ತದೆ ಅಂತ ಗೊತ್ತಿಲ್ಲ ಅಂತ ಪ್ರಾಬ್ಲಮ್. ಸೊ ನೀವು ಸಿಂಪಲ್ ಒಂದು ಕ್ಯಾಲ್ಕುಲೇಷನ್ ಮಾಡ್ಕೊರಿ, ಎಷ್ಟು ಕ್ವಾಂಟಿಟಿ ತಗೋಬೇಕು, ಸ್ಟಾಪ್ ಲಾಸ್ ಹಿಟ್ ಆದ್ರೆ ಎಷ್ಟು ರೂಪಾಯಿ ಹೋಗ್ತಾವ, ಬಂದ್ರೆ ಎಷ್ಟು ರೂಪಾಯಿ ಬರುತ್ತೆ, ಇವೆಲ್ಲ ಸ್ವಲ್ಪ ಫೇರ್ ಸಿಂಪಲ್ ಮ್ಯಾಥ್ಸ್ ಕ್ಯಾಲ್ಕುಲೇಷನ್ ಮಾಡಿ ಇಟ್ಕೋರಿ. ಸೊ ದ್ಯಾಟ್ಸ್ ಹೌ ವಿ ಗೆಟ್ ಟು ನೋ ರಿಸ್ಕ್ ಅಂಡ್ ರಿವಾರ್ಡ್. ಸೊ ಇದು ತ್ರಾಸ ಏನ್ ಕೊಡ್ತೆ ಅಂದ್ರ, ಓಕೆ ಮುಂಜಾನೆ ಎಂಟ್ರಿ ಆದಾಗಿಂದ ಅದೇನು ಎಸ್ ಎಲ್ ಕಡೆನೂ ಹೋಗ್ಲಿಲ್ಲ, ಬಟ್ ಟಾರ್ಗೆಟ್ ಸಿಕ್ಕಿತ್ತು ಎಂಡೆಂಡಿಗೆ ಸಿಕ್ತು. ಸೊ ಇದು ಹತ್ತತ್ರ ಲಾಸ್ಟ್ 3.29 ಅನ್ಬೋದು, ಇಲ್ಲ ಗೊತ್ತಿಲ್ಲ, ವಾಪಸ್ ಬಂದ್ ಮ್ಯಾಲ ಹೊತ್ತು ಗೊತ್ತಿಲ್ಲ. 5 ನಿಮಿಷ ನೋಡಿದ್ರೆ ಗೊತ್ತಾಗ್ಬೋದೇನು. ಹಾ ಇದು ಯಾವಾಗ 5:20 ಇಲ್ಲ 15:20 ಅಂದ್ರೆ 3:20. ಸೊ ಜನರಲಿ ಇಂಟ್ರಾಡೇ ಏನಾಗ್ತಾವ ಅಂದ್ರೆ 3:20 ಯಾವ್ದೇ ಬ್ರೋಕರ್ಸ್ ಆದ್ರೆ ಆಟೋ ಸ್ಕ್ವೇರ್ ಆಫ್ ಮಾಡ್ಬಿಡ್ತಾವ. ಬಟ್ ನೀವು ಆಟೋ ಸ್ಕ್ವೇರ್ ಆಫ್ ಮಾಡೋದನ್ನ ಕಾಯ್ಬೇಡ್ರಿ, ಲಗುನ್ ಎಕ್ಸಿಟ್ ಆಗ್ಬಿಡ್ರಿ. 3:10 3:15 ಅನ್ಬಿಟ್ಟು ಎಕ್ಸಿಟ್ ಆಗ್ಬಿಟ್ರಿ, ಯಾಕಂದ್ರೆ ಅವ್ರು ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರ, ಅವ್ರಿಗೆ ಬಿಡಕ್ ಹೋಗ್ಬೇಡ್ರಿ ಆಟೋ ಎಕ್ಸಿಟ್ ಮಾಡಕ್. ಬಟ್ ಹಿಂಗ್ ಜನರಲಿ ಆಗುದಿಲ್ಲ, ಸಮ್ ಟೈಮ್ ಆಗ್ತಾವ, ಯಾಕಂದ್ರೆ ಮಾರ್ಕೆಟ್ ನಮ್ಗೆ ಆಗಿಲ್ಲ. ಅದಕ್ಕೋಸ್ಕರ ಇದು ಸಕ್ಸಸ್ ಆಯ್ತು, ಬಟ್ ಪೂರ್ಣ ದಿವ್ಸ ಕಾಡಿಸ್ತು. ಯಾವನಾದ್ರೂ ಇಂಟ್ರಾಡೇ ಒಳಗ್ ಬಾಳ್ ನೋಡ್ತಿದ್ದ ಅಂದ್ರೆ ಬಹುಶಃ ಒಂದು 9:15 3:20 ತನ ಫುಲ್ ಟೈಮ್ ವೇಸ್ಟ್ ಆಗಿರ್ತಾವ. ಅದೊಂದು ಡ್ರಾಬ್ಯಾಕ್ ಆಯ್ತು ನಿನ್ನೆ. ಬಟ್ ನೀವು ಬ್ರಾಕೆಟ್ ಆರ್ಡರ್ ಇಟ್ಟಿದ್ರಿ ಅಂದ್ರೆ ಇಗ್ನೋರ್ ಮಾಡಿ ಬಿಡಬಹುದು. ಒಮ್ಮೆ 3 ಗಂಟೆಗೆ ಬಂದು ನೋಡಿ ಏನಾಗ್ತಾ ಪೊಸಿಷನ್ ಅಂತ ನೋಡ್ಕೊಂಡು 3:10 3:20 ನೀವು ಸ್ವಲ್ಪ ಎಷ್ಟು ಪ್ರಾಫಿಟ್ ಬರ್ತದೋ ಪ್ರಾಫಿಟ್ ಬಂದು ತಗೊಂಡು ಹೋಗ್ಬೋದು. ಬಟ್ ನಮ್ ಸೈಕಾಲಜಿ ಮೇಲೆ ಡಿಪೆಂಡ್ ಆಗ್ತದೆ, ನಾವ್ ಎಷ್ಟು ನೋಡ್ತೀವಿ, ಇಗ್ನೋರ್ ಬಿಟ್ಬಿಡ್ಬಿಟ್ಟು ಬೇರೆ ಕೆಲಸ ಮಾಡ್ತೀವೋ, ಇವೆಲ್ಲ ನಮ್ಮ ಮೇಲೆ ಡಿಪೆಂಡ್ ಆಗ್ತಾವ. ಇರ್ಲಿ. ಸೊ ಇದು ನಿನ್ನೆ ಆಗಿದ್ದು, ಇದನ್ನ ಎಲ್ಲ ಇಂಗ್ಲಿಷ್ ನ ಹೇಳಿದ್ದೆ. ನಿಮ್ಗ ಫುಲ್ ಇನ್ನೊಮ್ಮೆ ಡೀಟೇಲ್ ಅನಾಲಿಸಿಸ್ ಬೇಕು ಅಂತಂದ್ರೆ ಈ ವಿಡಿಯೋ ಏನದಲ್ಲ ಇದನ್ನ ನೀವು ಹೋಗಿ ನೋಡ್ಬೋದು, ಮತ್ತ ಫುಲ್ ಡೀಟೇಲ್ ಆಗದ. ಸೊ ಸೇಮ್ ಕಾನ್ಸೆಪ್ಟ್ ಸೇಮ್, ಅದನ್ನ ಹೇಳ್ತೀನಿ. ನಾ ಏನ್ ಮಾಡ್ತೀನಿ ಅಂದ್ರೆ 200 ಮೇಲೆ ಸ್ಟಾಕ್ ಅದಾವ, FNO ಸ್ಟಾಕ್ಸ್ ಎಲ್ಲ ಸ್ಕ್ಯಾನ್ ಮಾಡ್ತೀನಿ. ಸ್ಕ್ಯಾನ್ ಮಾಡಿ ಯಾವ್ದು ಚಲೋ ನಮ್ಮ ಪಾಸಿಬಿಲಿಟಿ ಅಂದ್ರೆ ಚಲೋ ಫಿಟ್ ಯಾವ್ದು ಆಗ್ತದಲ್ಲ ಅದ್ರ ಪ್ರಕಾರ ಒಂದು ಚಲೋ ಸ್ಟಾಕ್ಸ್ ಹುಡಿಕೆ ವಿತ್ ಚಾರ್ಟ್ ನಿಮ್ಗೆ ಹೇಳಕ್ ಪ್ರಯತ್ನ ಮಾಡ್ತೀನಿ. ಸೊ ಐ ಮೇ ಗೋ ರಾಂಗ್, ಬಟ್ ಸ್ಟಿಲ್ ದಿಸ್ ಈಸ್ ಫಾರ್ ಎಜುಕೇಶನಲ್ ಪರ್ಪಸ್ ಓನ್ಲಿ. ಓಕೆ. ಸೊ ಇಲ್ಲೇ BHEL ಏನದಲ್ಲ, ಸೊ ಇವತ್ತಿದು ಈ ಬಾಲಿಂಜರ್ ಬ್ಯಾಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಏನಂತೀವಲ್ಲ, ಯಾವುದೇ ಒಂದು ಸ್ಟಾಕ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮ್ಯಾಲ್ ಹೋಯ್ತು ಅಂದ್ರೆ ಮೋಸ್ಟ್ ಆಫ್ ದ ಟೈಮ್ ಅದು ಅಲ್ಲಿ ಇರಂಗಿಲ್ಲ, ವಾಪಸ್ ಬರ್ತದ ಹೊಳ್ಳಿ. ಈ ಮೀನ್ ಏನಂದ್ರೆ ಅಲ್ಲಿ ವಾಪಸ್ ಬರ್ತಾ ಇದ್ರು. ಇಲ್ಲಿ ನೋಡ್ರಿ, ಇಲ್ಲಿಯೂ ಟಚ್ ಆಯ್ತು, ಕ್ರಾಸ್ ಆಗಕ್ ನೋಡ್ತು, ಮತ್ತಿಲ್ಲಿ ವಾಪಸ್ ತನ್ನ ಮೀನಿಗೆ ಬಂತು, ಇಲ್ಲೂ ದಾಟ್ತು ಮೀನಿಗೆ ಬಂತು, ಕೆಳಗ್ ಬಿದ್ರು ವಾಪಸ್ ಮೀನಿಗೆ ಬರ್ತದ. ಬಟ್ ನಾ ಎಂತಾವ್ ಸ್ಟಾಕ್ ಹುಡುಕ್ತೀನಿ ಅಂದ್ರೆ ಮ್ಯಾಲ್ ದಾಟಿ ಕೆಳಗ್ ಬರೋದು ಜಾಸ್ತಿ, ಕೆಳಗ್ ಬಂದ್ ಮ್ಯಾಲ್ ಹೋಗೋದು ಸ್ವಲ್ಪ ಕಡಿಮೆ. ಪ್ರಾಫಿಟ್ ಬುಕ್ಕಿಂಗ್ ಅಂತ ಏನದಲ್ಲ ಅದು ಜಾಸ್ತಿ ಆಗ್ತದೆ. ಈ ಸಪೋರ್ಟ್ ಸಾರಿ ರೆಸಿಸ್ಟೆನ್ಸ್ ಹತ್ರ ಇತ್ತಂದ್ರೆ ಅದು ಜಾಸ್ತಿ ಆಗ್ತದೆ. ದ ಸೇಮ್ ಪ್ಯಾಟರ್ನ್ is observed in BHEL today. ಇಲ್ಲೇನಾಯ್ತಪ್ಪ ಅಂತಂದ್ರ 3 ಥಿಂಗ್ಸ್ ನಾನ್ ನೋಡ್ತೀನಿ. ಒಂದು ಬಾಲಿಂಜರ್ ಬ್ಯಾಂಡ್ ದಾಟ್ ಹೋಗ್ಯದ, ಅದು ಮತ್ ವಾಪಸ್ ತನ್ನ ಮೀನಿಗೆ ಬರ್ತದ ಅಂದ್ರೆ 76 rupees ಬರ್ಬೇಕು ಐಡಿಯಲಿ. ಬಟ್ ನಾವು ಟಾರ್ಗೆಟ್ ಇಲ್ಲಿ ತನ ಇಟ್ಟಿವಿ, ಯಾಕಂದ್ರೆ 1:1 ರೇಷಿಯೋ ಅಂದ್ರೆ 80 ಪೈಸಾ ಹೋದ್ರೆ 80 ಪೈಸಾ ಬಂದ್ರೆ 80 ಪೈಸಾ. ನೀವು 1000 ಕ್ವಾಂಟಿಟಿ ತಗೊಂಡ್ರೆ 80 ಪೈಸಾ ನೋಡ್ರಿ. 800 ರೂಪಾಯಿ ಹೋಗ್ತದೆ, 800 ರೂಪಾಯಿ ಬರ್ತದೆ. ಸೊ ಇನ್ನೊಂದು ಏನಂದ್ರೆ ಈ RSI. ಸೊ ಇಲ್ಲೇನಪ್ಪ RSI ಅಂತಂದ್ರ ನಿಮ್ಗೆ RSI ಗೊತ್ತಿರ್ಬೋದು. ಈ ಯಾವತ್ತಿದು ಒಂದು 70-80 ಮೇಲೆ ದಾಟ್ತದಲ್ಲ, ವಾಪಸ್ ಕೆಳಗ್ ಬರೋದ್ ಸಾಧ್ಯತೆ ಜಾಸ್ತಿ, ಅಂದ್ರೆ ಸ್ಟಾಕ್ ಪ್ರೈಸ್ ಕೆಳಗ್ ಬರ್ತದ, ಓವರ್ ಬಾಟ್ ಆಗಿರ್ತದಲ್ಲ, ಇನ್ ಮುಂದ್ ಬೈ ಆಗುದಿಲ್ಲ ಅಂತ ಹೇಳಿ ಮೀನಿಂಗ್. ಜನರಲಿ ಇನ್ ಮುಂದ್ ಬೈ ಆಗುದಿಲ್ಲ ಅಂತ ಹೇಳಿ ನಾವು ಈ ಟೆಕ್ನಿಕಲ್ ಅನಾಲಿಸಿಸ್ ಮಾಡ್ತೀವಿ. ಟೆಕ್ನಿಕಲ್ ಇಂಡಿಕೇಟರ್ ಅದ ಹೇಳುದು ನಮ್ಗೆ. ಇಲ್ಲಿ ನೋಡ್ರಿ, ಇಲ್ಲಿ ಬಾಯ್ ಆಯ್ತು ಬಟ್ ಸ್ವಲ್ಪ ಕೆಳಗ್ ಬಿತ್ತು, ಇಲ್ಲೂ ಬಾಯ್ ಆಯ್ತು ಸ್ವಲ್ಪ ಕೆಳಗ್ ಬಿತ್ತು. ಸೊ ಹಿಂಗ ಯಾವಾಗ ಮ್ಯಾಲ್ ಹೋಗ್ತದಲ್ಲ RSI 70-80 ಸಿಕ್ಕಾಪಟ್ಟಿ ಬೈಯಿಂಗ್ ಆದ್ಮೇಲೆ ಏನು ಬಾಯ್ ಮಾಡಂಗಿಲ್ಲ, ಅವರು ಬಿಡ್ತಾರೆ. ಸೊ ಸೆಲ್ಲಿಂಗ್ ಆಗ್ತದೆ, ಸೆಲ್ ಮಾಡ್ತಾರೆ, ಕೆಳಗ್ ಬೀಳ್ತದೆ. ಸೊ ಇದೇನ್ ಸ್ಟಾಕಿಸ್ಟಿಕ್ RSI ಅದಲ್ಲ, ಇದು ಒಂಥರ ಹಂಗೆ ಇಂಡಿಕೇಟರ್, ಇದು ಸಪೋರ್ಟಿವ್ ಟು RSI.
ಸೊ ಸಮ್ ಟೈಮ್ ಏನಾಗ್ತದೆ ಗೊತ್ತೇನು, ಇದು ಮ್ಯಾಲ್ ಹೋಗುವಾಗ ಇದು ಇಲ್ಲಿ ಬರ್ಬೋದು. ಸೊ ಅದಕ್ಕಾಗಿ ಎರಡು ಮ್ಯಾಲಿಂದ ಕೆಳಗೆ ಬರುವಂತದ್ದು ಕಾಂಬಿನೇಷನ್ ಸಿಕ್ತೆ ಅಂದ್ರೆ ಅದು ಒಂಥರ ಚಲೋ ಕಾಂಬಿನೇಷನ್ ಅಂದಂಗ, ಒಂಥರ ಡಬಲ್ ಕನ್ಫರ್ಮ್ ಮಾಡ್ದಂಗೆ. ಇಲ್ಲಿ ಟ್ರಿಬಲ್ ಕನ್ಫರ್ಮ್ ಮಾಡ್ಲಿಕ್ಕೆ ನಾವು ಏನಪ್ಪಾ, ಇದು ಬಾಲಿಂಜರ್ ಬ್ಯಾಂಡ್ ಒಂದು, ಈ RSI ಒಂದು, ಸ್ಟಾಕೆಸ್ಟಿಕ್ RSI ಒಂದು, ಈಗ ಮೂರು ಫಿಟ್ ಆಗ್ಯಾವ. ಸೊ ನಾಳೆ ನಾವು ಟ್ರೇಡ್ ತಗೋಬಹುದು. ಒಂದೇನಪ್ಪಾ ಅಂತಂದ್ರೆ ಈ 76.7 ಪಾಯಿಂಟ್ ಏನ್ ಹೇಳಿವಲ್ಲ, ಇಲ್ಲಿಗೆ ನಾವು ಸೆಲ್ ಮಾಡ್ಬೇಕು. ಆಮೇಲೆ ಇದು ಸ್ಟಾಪ್ ಲಾಸ್, ಇದು ಟಾರ್ಗೆಟ್. ಬಟ್ ನಾಳೆ ಇದೇನಾದ್ರೂ ಇಲ್ಲಿ ಓಪನ್ ಆಯ್ತು, ಸ್ಟಾಪ್ ಲಾಸ್ ಹತ್ರ ಓಪನ್ ಆಯ್ತು, ಬಿಟ್ಟು ಬಿಡ್ರಿ. ಅದೇ ತರ ಇದು ಟಾರ್ಗೆಟ್ ಹತ್ರ ಓಪನ್ ಆಯ್ತು ಅಂದ್ರೆ ಬಿಟ್ಟು ಬಿಡ್ರಿ. ಇದೇ ರೇಂಜ್ನ್ಯಾಗ ನಾ ಹೇಳ್ತಿಲ್ಲ, ಒಂದು 10 ಪೈಸಾ ಮ್ಯಾಲ ಕೆಳಗ, ಯಾಕಂದ್ರೆ ಇದು 76 ರೂಪೀಸ್ ಅದ. 50 ಪೈಸಾ ಎಲ್ಲ ಕಾಯಕ್ ಹೋಗ್ಬೇಡ, ಯಾಕಂದ್ರೆ 80 ಪೈಸಾ ಟಾರ್ಗೆಟ್, 80 ಪೈಸಾ ಸ್ಟಾಪ್ ಲಾಸ್ ಅದ. 10 ಪೈಸಾ, 5 ಪೈಸಾ, ಸ್ವಲ್ಪ ಬಹಳ ಅಂದ್ರ ನೀವು 15 ಪೈಸಾ ತನಕ ಕಾಯ್ಬೋದು. 15 ಪೈಸಾ ಮ್ಯಾಲ ಓಪನ್ ಆಯ್ತು, ಇಲ್ಲ 15 ಪೈಸಾ ಕೆಳಗೆ ಓಪನ್ ಆಯ್ತು ಅಂದ್ರೆ ಸ್ವಲ್ಪ ನೋಡ್ಕೊಂಡ ನೀವು ಎಂಟ್ರಿ ಆಗಬಹುದು. ಬಟ್ ಇದು ನೆನಪಿಟ್ಕೋರಿ, ಹತ್ತತ್ರ ಟಾರ್ಗೆಟ್, ಹತ್ತತ್ರ ಸ್ಟಾಪ್ ಲಾಸ್ ಇದ್ರೆ ತಗೋಬೇಡ್ರಿ, ಬಿಟ್ಟು ಬಿಡ್ರಿ. ಆಗ್ಬಹುದು ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಓಪನ್ ಆಗ್ಬೋದು ನಾಳೆ, ಬಟ್ ಹಂಗಾತಂದ್ರೆ ಬಿಟ್ಬಿಡ್ರಿ. ಇಲ್ಲ ಅಂತಂದ್ರೆ ನೀವು ಆರಾಮಾಗಿ ತಗೋಬಹುದು. ಇನ್ನೊಂದ್ ಏನಪ್ಪಾ ಅಂತ, ನೀವು ಫಸ್ಟ್ ಟೈಮ್ ಮಾಡತ್ತಿದ್ರಿ ಅಂದ್ರೆ 10 ಕ್ವಾಂಟಿಟಿ ತಗೋರಿ. 1000 ಯಾಕೆ ತಗೋತೀರಿ, 10 ಕ್ವಾಂಟಿಟಿ ತಗೋರಿ. 10 ಕ್ವಾಂಟಿಟಿ ಅಂದ್ರೆ ಎಷ್ಟು ಕಳ್ಕೊತೀರಿ ನೀವು? ₹1 ಅಂದ್ರೆ 10 ರೂಪಾಯಿ, ₹8 ಕಳ್ಕೊತೀರಿ, ₹8 ಪಡ್ಕೋತೀರಿ. ಇದು ಕಲೀಲಿಕ್ಕೆ ನಿಮ್ಗೆ ಅನುಕೂಲ ಆಗ್ತದೆ. ಹೋದ್ರೆ ₹8 ಬಂದ್ರೆ ₹8, ವಿಚ್ ಇಸ್ ಓಕೆ. ಅದೇನು ಬ್ರೋಕರೇಜ್ ಎಲ್ಲ ಕ್ಯಾಲ್ಕುಲೇಟ್ ಮಾಡ್ರಿ, ಬಟ್ ಬಹಳ ಕಳ್ಕೊಳಂಗಿಲ್ಲ, ಬಹಳ ಪಡ್ಕೊಳಂಗಿಲ್ಲ. ಇದೆಲ್ಲ ಟೆಸ್ಟಿಂಗ್ ಪರ್ಪಸ್. ನಿಮ್ಗೆ ಚಲೋ ನಾಲೆಜ್ ಬಂತು, ಚಲೋ ಹ್ಯಾಂಡ್ಸ್ ಆನ್ ಆಯ್ತು ಅಂತಂದ್ರೆ ಮಾಡ್ಬೋದು. ಇನ್ನೊಂದ್ ಏನಂದ್ರೆ, ಈಗ ಝೀರೋದ ಬಹಳ ಯೂಸ್ ಮಾಡ್ತಾರೆ ಕರ್ನಾಟಕದಾಗ ಆಗ್ಲಿ, ಮೇ ಬಿ ಅಕ್ರಾಸ್ ಇಂಡಿಯಾ. ಝೀರೋದ ಒಳಗೆ ಬ್ರಾಕೆಟ್ ಆರ್ಡರ್ ಇಲ್ಲ. ಈಗ ತೆಗೆದು ಬಿಟ್ಟಾರ ಅವರು. ನಾನು ಅದು ಯೂಸ್ ಮಾಡ್ತಿದ್ದೆ. ತೆಗೆದ ಮ್ಯಾಲ ಈಗ ಧನ್ ಅಂತ ಬಂದದ. ಧನ್ ಒಳಗೆ ಬ್ರಾಕೆಟ್ ಆರ್ಡರ್ ಅದ. ನೀವು ಧನ್ ಯೂಸ್ ಮಾಡ್ಬೋದು. ನಂದು ರೆಫರಲ್ ಕೋಡ್ ಹಾಕ್ತೀನಿ ನಾನು. ನೀವು ರೆಫರಲ್ ಕೋಡ್ ಹಾಕಿ ಅಕೌಂಟ್ ಏನಾದ್ರು ಓಪನ್ ಮಾಡಿದ್ರೆ ನನಗೆ ಕಮೆಂಟ್ ಒಳಗೆ ಹಾಕ್ರಿ. ನಿಮಗೋಸ್ಕರ ಒಂದು ಫ್ರೀ ಒಂದು ಪೊಸಿಷನಲ್ ಟ್ರೇಡಿಂಗ್ ಸ್ಟ್ರಾಟಜಿ ಅದ, ನಾನು ಹೇಳ್ಕೊಡ್ತೀನಿ ನಿಮ್ಗೆ. ನಾ ಎಷ್ಟೋ ದೋಸ್ರಿಗೆ ಹೇಳಿನಿ, ಪೇಡ್ ಹೇಳಿನಿ, ಫ್ರೀ ಏನಿಲ್ಲ. ಬಟ್ ನಿಮಗೋಸ್ಕರ ಅಕೌಂಟ್ ಓಪನ್ ಮಾಡಿರಲ್ಲ, ಸೊ ಫ್ರೀ ಆಗಿ ಒಂದು ಸ್ಟ್ರಾಟಜಿ ಹೇಳ್ಕೊಡ್ತೀನಿ. ವೀಕೆಂಡ್ ಒಳಗೆ ಎಲ್ಲ ಝೂಮ್ ಮೀಟಿಂಗ್ ಒಳಗೆ, ಎಲ್ಲ ಒಂದು ಮೀಟಿಂಗ್ ಒಳಗೆ ಹೇಳ್ಕೊಡ್ತೀನಿ. ಸೊ ಮತ್ ವಾಪಸ್ ಏನಪ್ಪಾ, ಇದನ್ನ ರಿಕ್ಯಾಪ್ ಇಲ್ಲಿ ಹೇಳ್ತೀನಿ. ಓಕೆ, ಇದು ನೋಡು ನಾಳೆ ಸ್ಟ್ರಾಟಜಿ. ಇದು ಅಂದ್ರೆ ನಾಳೆ 25th ಟ್ಯೂಸ್ಡೇ BHL ಶಾರ್ಟ್ ಮಾಡಬೇಕು. ಇದು ಎಂಟ್ರಿ ಪ್ರೈಸ್, ಇದು ಟಾರ್ಗೆಟ್. ಅಂದ್ರೆ ಕೆಳ ಬರ್ಬೇಕಾ. ಮತ್ತೆ ನೀವು ಶಾರ್ಟ್ ಅಂದ್ರೆ ಸೆಲ್ ಮಾಡ್ತೀರಿ ಮುಂಚೆ, ಆಮೇಲೆ ಬೈ ಮಾಡ್ತೀರಿ. ಎಷ್ಟೋ ಮಂದಿಗೆ ಇದು ಗೊತ್ತೂ ಇರುತ್ತಲ್ಲ, ಇಂಟ್ರಾಡೇ ಒಳಗೆ ಫಸ್ಟ್ ಸೆಲ್ ಮಾಡಬಹುದು, ಆಮೇಲೆ ಬೈ ಮಾಡಬಹುದು ಅಂತ. ನನಗೆ ಮುಂಚೆ ಗೊತ್ತಿರಲಿಲ್ಲ, ಆಮೇಲೆ ಗೊತ್ತಾಯ್ತು. ಸೊ ಆಮೇಲೆ ಭಾರಿ ಅನಿಸ್ತು ನನಗೆ. ಅಂದ್ರೆ ಬರೀ ತಲೆಯಾಗಿರಪ್ಪ, ನಮಗೆ ಬೈ ಮಾಡಿ ಸೆಲ್ ಮಾಡೋದು ಅಂತ ತಲೆಯಾಗಿರ್ತದೆ. ಸೆಲ್ ಮಾಡಿಯೂ ಬೈ ಮಾಡ್ಬೋದು ಅನ್ನೋದು ಆಮೇಲೆ ಗೊತ್ತಾಗ್ತದೆ. ಅಂದ್ರೆ ಟೂ ಮಚ್ ಬಹಳ ಬಿಗಿನರ್ ಇರ್ತಾರಲ್ಲ, ಅವ್ರಿಗೆ ಗೊತ್ತಿರೋದಿಲ್ಲ. ಬಟ್ ಯಾವ್ದೇ ಡೈರೆಕ್ಷನ್ ನಾಗ ಹೋದ್ರು ಮಾರ್ಕೆಟ್ನಾಗ ನಾವು ರೊಕ್ಕ ಮಾಡ್ಬೋದು. ಕೆಳಬಿದ್ರು ಮಾಡ್ಬೋದು, ಮ್ಯಾಲ ಹೋದ್ರು ಮಾಡ್ಬೋದು, ಎಲ್ಲಿ ಹೋಗಿದ್ರು ಮಾಡ್ಬೋದು. ಅದು ಆಪ್ಷನ್ ಟ್ರೇಡಿಂಗ್ ಬರ್ತಾವ. ಸೊ ಬಹಳ ಕಾಂಪ್ಲೆಕ್ಸ್ ಅದು ಆಪ್ಷನ್ ಟ್ರೇಡಿಂಗ್ ಎಲ್ಲ. ಬಟ್ ಇಕ್ವಿಟಿ ಇಂಟ್ರಾಡೇ ಇದು ಕಾಂಪ್ಲೆಕ್ಸ್. ನಾನು ರೆಕಮೆಂಡ್ ಮಾಡೋದಿಲ್ಲ ದೋಸ್ತರಿಗೆ, ಇದು ಕಿರಿಕಿರಿ ಬಹಳ ಅದ. ಬಟ್ ಯಾರಿಗಾದ್ರೂ ಚಲೋ ಟೈಮ್ ಇತ್ತು, ಸ್ವಲ್ಪ ಚಲೋ ಇಂಟರ್ನೆಟ್ ಇತ್ತು, ಹೈ ಸ್ಪೀಡ್ ಇಂಟರ್ನೆಟ್ ಇತ್ತು, ಚಲೋ ಸಿಸ್ಟಮ್ ಇತ್ತು ಮನ್ಯಾಗ, ಇಂಟ್ರೆಸ್ಟ್ ಇತ್ತು, ಸ್ವಲ್ಪ ರಿಸ್ಕ್ ತಗೊಳ್ಳೋ ಮೆಂಟಾಲಿಟಿ ಇತ್ತು, ಸೈಕಾಲಜಿಕಲಿ ನೀವು ಸ್ಟ್ರಾಂಗ್ ಇದ್ರಿ ಅಂತಂದ್ರೆ ಯು ಕ್ಯಾನ್ ಟ್ರೈ ಇನ್ ದ ಬಿಗಿನಿಂಗ್. ಏನು ಸ್ವಲ್ಪ ರೊಕ್ಕ ಕಳ್ಕೊಂಡ್ರು ಆಮೇಲೆ ಆಯ್ತಪ್ಪ ಇದು ನಂದು ಅಲ್ಲ, ಇದು ಇಟ್ಸ್ ನಾಟ್ ಮೈ ಕಪ್ ಆಫ್ ಟೀ ಅಂತ ಹೇಳಿ ನೀವು ಇದಕ್ಕೆ ಟಾಟಾನು ಹೇಳ್ಬೋದು. ಬಟ್ ಯಾರೋ ಪ್ರಯತ್ನ ಮಾಡೋದಿದ್ರೆ ಮಾಡ್ಬೋದು. ಯಾಕೆ ಬಿಡೋದು? ಏನು ಅಂತ ಒಂದು 500,000 ಕಳ್ಕೊಂಡ್ರೆ ಏನ್ ಚಿಂತಿಲ್ಲ. ಇನ್ ಕೇಸ್ ವರ್ಸ್ಟ್ ಕೇಸ್ ಹೇಳಕ್ ಮತ್ತೆ ಕಳ್ಕೊಂಡ್ರು ಸಹಿತ ಆಯ್ತಪ್ಪ, ₹1,000 ಕಳ್ಕೊಂಡ್ವಿ, ಇದು ಬಹುಶಃ ನಮ್ಮ ಆಟ ಅಲ್ಲಿದು ಬ್ಯಾಡ, ಇದು ನಾವು ಚಲೋ ಹಾದಿ ಹಿಡಿಯೋಣ, ಬೇರೆ ಇದೆ, ಚಲೋ ಇನ್ವೆಸ್ಟ್ ಮಾಡಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಬಾಳ ಅದಾವ ಮಾರ್ಕೆಟ್ ಒಳಗ, ಸ್ಟಾಕ್ ಮಾರ್ಕೆಟ್ ಒಳಗ ನೀವು ಹಾದಿ ಬಾಳ ಅದಾವ. ಬಟ್ ಬಹಳ ಹಾದಿನೂ ಕಿರಿಕಿರಿನ. ಒಂದ್ ಚಲೋ ಒಂದ್ ನಿಮ್ಗೆ ವರ್ಕ್ ಆಗುವಂತದ್ದು ಸ್ಟ್ರಾಟಜಿ ಕಂಡು ಹಿಡ್ಕೊಂಡು ಅದ್ರ ಮೇಲೆ ಮಾಡ್ಕೊತದ್ದು ಸಾಕು. ಇವೆಲ್ಲ ಬಹಳ ಜ್ಞಾನ ಕೊಟ್ಟಿನಿ, ಸಾರಿ ಫಾರ್ ದ್ಯಾಟ್. ಸೊ ಇದು ಸಿಂಗಲ್ ಲೈನ್ ಆಗಿ ಹೇಳೋದಂದ್ರೆ ಇದನ್ನ ನೆನಪಿಟ್ಕೋರಿ. ಈ ವಿಡಿಯೋ ಪಾಸ್ ಮಾಡಿ ನಂಬರ್ ಬರ್ಕೋರಿ. ಆಮೇಲೆ BHL ನಾಳೆ 9:15 ಓಪನ್ ಮಾಡಿ ಸ್ವಲ್ಪ ಹೊತ್ತು ಕಾಯಿರಿ. ಯಾಕಂದ್ರೆ ಓಪನ್ ಆದ ತಕ್ಷಣ ಮಾರ್ಕೆಟ್ ಬಹಳ ವೊಲಟೈಲ್ ಇರ್ತದೆ. ನಿಮ್ಗ ಈ ಎಂಟ್ರಿ ರೇಂಜ್ ಸಿಗದೆ ಇರ್ಬೋದು. ಬಟ್
ನಾ ಹೇಳಿದಂಗ ಟೂ ಮಚ್ ಆ ಕಡೆ ಟೂ ಮಚ್ ಈ ಕಡೆ ಬಿಟ್ಬಿಡ್ರಿ, ಈ ರೇಂಜ್ ಸಿಕ್ಕರೆ ತಗೋರಿ. ಆಮೇಲೆ ಬ್ರಾಕೆಟ್ ಆರ್ಡರ್ ಇದ್ರೆ ಚಲೋ. ನೀವು MIS ಇದ್ರೆ ಮ್ಯಾನ್ಯುವಲಿ ವಾಚ್ ಮಾಡಬೇಕು, ಅದನ್ನ ನೀವು ಹ್ಯಾಂಡಲ್ ಮಾಡ್ರಿ. ಧನ್ ಇತ್ತು ಅಂದ್ರೆ, ಧನ್ ಆಪ್ ಇತ್ತು ಅಂದ್ರೆ ಓಕೆ. ಧನ್ ಅಂದ್ರೆ ಇದು ಇಲ್ಲದ ಧನ್. ಓಕೆ, ನಾ ಅದನ್ನ ತೋರಿಸ್ಬಿಡ್ತೀನಿ. ನನ್ನ ಫೋನ್ ಲಾಗಿನ್ ಆಗ್ಲಿಕ್ಕೆ ಈಗ. ವಿಡಿಯೋ ಲಾಂಗ್ ಆಯ್ತು, ಸಾರಿ ಫಾರ್ ದ್ಯಾಟ್. ಓಕೆ ಓಕೆ, ಲಾಗಿನ್ ಆಯ್ತು. ಸೊ ಇಲ್ಲೇ ಇದು ಟಿವಿ ಟ್ರೇಡಿಂಗ್ ವ್ಯೂ ಅಂತ ತಿಳ್ಕೊಂಡು ಧನ್ದವರು ಟ್ರೇಡಿಂಗ್ ವ್ಯೂ ಡೈರೆಕ್ಟ್ ಇಂಟಿಗ್ರೇಟ್ ಮಾಡ್ಬಿಟ್ಟಾರ. ಸೊ ನೀವೇನಿಲ್ಲ, ಡೈರೆಕ್ಟ್ ಈ ಚಾರ್ಟ್ ಇಂದ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾನು BHL ಹೇಳತ್ತಿಲ್ಲ, BHL ಹಿಂಗ್ ಹಿಡ್ಕೊಂಡ ಏನಪ್ಪಾ ಇದು ಶಾರ್ಟ್ ಹಿಂಗ್ ಹೊಡೀರಿ. ಇದು ನಾನು ಸ್ಟಾಪ್ ಲಾಸ್, ಇದು ಸಾರಿ 15 ನಿಮಿಷದ ಹಿಡಿಬೇಕು ನಾನು. ಇಂಟ್ರಾಡೇ ಅಂದ್ರೆ ಅದು 15 ನಿಮಿಷದ ಚಲೋ ರೇಂಜ್ ಟೈಮ್ ಫ್ರೇಮ್ ಏನಂತೀವಲ್ಲ ಹಂಗ. ಸೊ ಇಲ್ಲಿಕ್ಕಿಂತಲ ಮ್ಯಾಲ ಇದು ಸ್ಟಾಪ್ ಲಾಸ್ ಅಂತ ಹೇಳಿರಿ. ಬಟ್ ಇದು ನಾನು ರಫ್ಲಿ ಹಾಕ್ಲಿಕತ್ನ ಈ ತರ ಹಿಂಗ್ ಮಾಡ್ಕೊಂಡ್ರೆ ಅನ್ಕೋರಿ. ಆಮೇಲೆ ಏನ್ ಮಾಡುದು, ಡೈರೆಕ್ಟ್ ಆಗಿ ಹಿಂಗ್ ಹೊಡೆದ ಕ್ರಿಯೇಟ್ ಲಿಮಿಟ್ ಆರ್ಡರ್. ಸೊ ಇಲ್ಲಿ ಹಿಂಗ ಇರ್ತದ, ಎಲ್ಲ ಇಲ್ಲೇ ಹಾಕ್ಬಿಡ್ಬೋದು ನೀವು. ದಿಸ್ ಕಾಲ್ಡ್ ಬ್ರಾಕೆಟ್ ಆರ್ಡರ್. ಸೊ ಅಂದ್ರ ಎಷ್ಟು ಪ್ರಾಫಿಟ್ ಸಿಗ್ತದ ನಿಮ್ಗ. ಇಲ್ಲೇ 290 ಒಂದ್ 1000 ಕ್ವಾಂಟಿಟಿ ಮಾಡಿದ್ರೆ ಅನ್ಕೋರಿ, 650 ರೂಪಾಯಿ ಲಾಸ್, 850 ರೂಪಾಯಿ ಪ್ರಾಫಿಟ್. ಇದ್ರ ಪ್ರಕಾರ ಹೇಳತ್ ನಾನು. ನಮ್ದೇ ಎಂಟ್ರಿ ಮಾಡಿದ್ನ 1 ಸೆಕೆಂಡ್ ಎಲ್ಲಿ ತಗೋತೀಪ ಬಾಯ್ ಕಡೆ. ಸೊ 1 ನಿಮಿಷ ಎಲ್ಲಿ ತಗೋತೀವಿ, 1 ನಿಮಿಷ ನಾವು ಹೇಳಿವಿ 76.75 76.75. ಆಮೇಲೆ 80 ಪೈಸಾ ಆಯ್ತಲ್ಲ, ಸ್ವಲ್ಪ ಸಣ್ಣ ಮಾಡೋದು ಅಂದ್ರೆ ಡೈಲಿ ಇಟ್ಕೊಂಡು ಮಾಡಿದ್ನಲ್ಲ ಹಂಗಾಗಿ. ಓಕೆ, ಸೊ 80 ಪೈಸಾ, ಆಮೇಲೆ ಇದು 80 ಪೈಸಾ ಅಂದ್ರೆ 1:1 ಆಯ್ತು. ಅಂದ್ರೆ ಲೈಕ್ 1:1. ಇಷ್ಟು ಇಟ್ಕೊಂಡು ನೀವು ರೈಟ್ ಕ್ಲಿಕ್ ಹೊಡೆದ ಮಾಡ್ಬಿಟ್ರೆ ಎಲ್ಲ ಸಿಕ್ಬಿಡ್ತದೆ, ನೀವೇನು ಚಿಂತೆ ಮಾಡ್ಬೇಡ. ಸೊ ಜಸ್ಟ್ ಕ್ವಾಂಟಿ 1000 ಹಾಕಿರ ಅನ್ಕೋರಿ, 800 ರೂಪಾಯಿ ಪ್ರಾಫಿಟ್, 800 ರೂಪಾಯಿ ಲಾಸ್. ಇದು ಸಹಿತ ತಾನು ಸೆಟ್ ಆಗ್ಬಿಡ್ತದೆ ಸ್ಟಾಪ್ ಲಾಸ್ ಟಾರ್ಗೆಟ್. ಬಟ್ ನೀವು ಆ ಪ್ರೈಸ್ಗೆ ಇದೆ ಎಕ್ಸಿಕ್ಯೂಟ್ ಆಗ್ಬೇಕು. ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತದೆ, ಇವು ಸ್ವಲ್ಪ ಚೇಂಜ್ ಆಗ್ತಾವ, ನೋಡ್ಕೊಂಡ್ ಮಾಡ್ರಿ. ಈ ಬ್ರಾಕೆಟ್ ಆರ್ಡರ್ ಇದ್ರಾಗಿಲ್ಲ, ಇದ್ರಾಗ ಧನ್ ಒಳಗರ ನನ್ನ ಅಕೌಂಟ್ ಲಿಂಕ್ ಕಳಿಸ್ತೀನಿ, ಇಲ್ಲಿ ಕೆಳಗೆ ಡಿಸ್ಕ್ರಿಪ್ಷನ್ ಓಪನ್ ಮಾಡ್ರಿ. ನಾನು ಕಮೆಂಟ್ ಮಾಡಿ ಓಪನ್ ಮಾಡಿದ್ಮೇಲೆ ನಾನು ಮತ್ತೆ ನಿಮ್ ಜೊತೆ ಕಾಂಟ್ಯಾಕ್ಟ್ ಮಾಡ್ತೀನಿ. ಮತ್ತೇನಿಲ್ಲ, ಆಲ್ ದಿ ಬೆಸ್ಟ್. ನಾಳೆ ಏನಾಯ್ತು ಒಂದು ಕಮೆಂಟ್ ಮಾಡ್ರಿ, ಚಲೋ ಆಗ್ಲಿ.